ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೈ ಜಾಬ್ ಅಡ್ಡ. ಸೊ ಇವತ್ತು ನಾನು ನಿಮಗೆ ಹೊಸ ಒಂದು ವಿಡಿಯೋನ ತಂದಿದ್ದೀನಿ. ಏನು ಅಂತಂತಂದರೆ ಕಾರ್ಟೆಟ್ಟಿನ ಒಂದು ತುಂಬ ಜನ ಕೇಳ್ತಾ ಇದ್ರಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ಸು ಬಂದಿಲ್ಲ ಅಂತ ಅಂದ್ಬಿಟ್ಟು. ಸೊ ಇವತ್ತು ನೀವು ನೋಡ್ಬೋದು. ಆ್ಯಂಡ್ ಈ ಒಂದು ವೆಬ್ಸೈಟಲ್ಲಿ ನೀವು ಡೌನ್ಲೋಡ್ನ ಮಾಡ್ಕೋಬೋದಾಗಿರುತ್ತೆ. ವೆಬ್ಸೈಟ್ ಲಿಂಕ್ನ ಒಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಆರಾಮಾಗಿ ನೀವು ಈ ಒಂದು ವೆಬ್ಸೈಟ್ಗೆ ಹೋಗ್ಬೋದಾಗಿರುತ್ತೆ. ವೆಬ್ಸೈಟ್ ಹೆಸರನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ವೆಬ್ಸೈಟ್ ಹೆಸರು ಬಂದು sts.karnataka.gov.in. ಇದು ಒಂದು ವೆಬ್ಸೈಟಿನ ಹೆಸರು. ಹಂಗೆ ನಾನು ನಿಮ್ಗೆ ಹೇಳ್ದಂಗೆ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ನೋಡ್ಬೋದು, ಈ ಒಂದು ಪೋರ್ಟಲ್ಗೆ ನೀವು ವೆಬ್ಸೈಟ್ಗೆ ಹೋದರೆ ಏನು ಅಂತಂದರೆ, ನೀವಿಲ್ಲಿ ಕರ್ನಾಟಕ ರಿಸಲ್ಟ್ಸ್ 2023 ಅಂದರೆ ಆಲ್ರೆಡಿ ನೀವು ರಿಸಲ್ಟ್ಸ್ನ ಚೆಕ್ ಮಾಡಿದ್ದೀರಾ, ಓಕೆನಾ. ಮತ್ತೆ ಕೂಡ ನಿಮ್ಗೇನೋ ಚೆಕ್ ಮಾಡ್ಕೋಬೇಕು ಅನ್ನೋದಾದರೆ ಮಾಡ್ಕೋಬೋದು, ತೊಂದರೆ ಇಲ್ಲ. ಆನ್ಲೈನ್ ಅಪ್ಲಿಕೇಶನ್ ಇದು ಬರಲ್ಲ. ಡೌನ್ಲೋಡ್ ಕಾರ್ಟೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಅಂತ ಇದೆ. ಸೊ ನೀವೇನು ಮಾಡಬೇಕು ಅಂತಲೇ ಕ್ಲಿಕ್ ಮಾಡ್ತೀರಾ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇದು ಕರ್ನಾಟಕ ರಿಸಲ್ಟ್ಸ್ 2023 ಅಂತ ಕ್ಲಿಕ್ ಮಾಡಿದ್ರೆ ಆವಾಗ ನಿಮಗಿಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಅವರಿಲ್ಲಿ ಕೇಳ್ತಾರೆ. ಸೊ ನಾನು ನಿಮಗೆ ಅಪ್ಲಿಕೇಶನ್ನು ಮತ್ತು ಡೇಟ್ ಆಫ್ ಬರ್ತನ್ನು ಹಾಕ್ಬಿಟ್ಟು ತೋರಿಸ್ತೀನಿ. ನೀವು ನೋಡ್ಬೋದಾಗಿರುತ್ತೆ. ಲಾಗಿನ್ ಆಗ್ತೀನಿ ನಾನು. ಓಕೆ, ನಾನೀಗ ಲಾಗಿನ್ ಆಗಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ನಾನಿಲ್ಲಿ ಒಬ್ಬರದ್ದು ಇದನ್ನು ರಿಜಿಸ್ಟರ್ ನಂಬರ್ನ ಹಾಕಿ ಲಾಗಿನ್ ಆಗಿದ್ದೀನಿ. ಅವರು ಪೇಪರ್ 1 ಬರೆದಿರಲ್ಲ, ಪೇಪರ್ 2ನ ಬರೆದಿರ್ತಾರೆ. ಇವ್ರು ಬಂದು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಸ್ಟೂಡೆಂಟ್ ಆಗಿರ್ತಾರೆ. ಸೊ ಫಸ್ಟ್ ಲ್ಯಾಂಗ್ವೇಜ್ನ ಅವ್ರು ಕನ್ನಡ ತೊಗೊಂಡಿದ್ದಾರೆ, ಸೆಕೆಂಡ್ ಲ್ಯಾಂಗ್ವೇಜ್ನ ಇಂಗ್ಲೀಷ್ನ ತೊಗೊಂಡಿದ್ದಾರೆ. 150ಗೆ ಅವರು 91 ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದಾರೆ. ಸೊ ದೇ ಆರ್ ಕ್ವಾಲಿಫೈಡ್, ಓಕೆನಾ. ಸೊ ಇಲ್ಲಿ ಪ್ರಿಂಟ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಆ ಗ್ರೀನ್ ಕಲರ್ ಒಂದು ಪ್ರಿಂಟ್ ಅನ್ನೋ ಆಪ್ಷನ್, ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ನಿಮಗೆ ಎಷ್ಟು ಬೇಕೋ, ಆ್ಯಂಡ್ ಗೌರ್ಮೆಂಟ್ ಅವರು ಹೇಳಿದ್ದಾರೆ ಒಂದೇ ಸತಿ ಈಗ ಎಷ್ಟು ಬೇಕೋ ಅಷ್ಟು ಕಾಪೀಸ್ಗಳನ್ನ ನೀವು ತೊಗೋಬೋದು ಅಂತ ಅಂದ್ಬಿಟ್ಟು. ಸೊ ಆದಷ್ಟು ಎಲ್ಲರೂ ಅದನ್ನು ನೀವು ಪ್ರಿಂಟ್ನ ನಿಮ್ಗೆ ಎಷ್ಟು ಪ್ರಿಂಟ್ಸ್ ಬೇಕೋ, 5 ಬೇಕಾ 10 ಬೇಕಾ, ನೀವು ತೆಗೆದು ಇಟ್ಕೊಂಬಿಟ್ಟಿರಿ ಸೇಫರ್ ಸೈಡ್ಗೆ. ಯಾಕೆ ಅಂತಂತಂದರೆ ಮತ್ತೆ ಇವ್ರು ಬಿಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ಈ ಒಂದು ಪ್ರೊಸೀಜರ್ ಪ್ರಕಾರ ನೀವು ನಿಮ್ಮ ಒಂದು ಏನಂತಾರೆ ಮಾರ್ಕ್ಸ್ ಶೀಟನ್ನು ನೀವು ಡೌನ್ಲೋಡ್ನ ಮಾಡ್ಕೋಬೋದಾಗಿರುತ್ತೆ. ಈವನ್ ಇದಕ್ಕೆ CTETಗೆ ಅಂದರೆ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಅದಕ್ಕೂ ಕೂಡ ಇದೇ ಥರ ಒಂದು ಪೋರ್ಟಲ್ ಬಿಟ್ಟಿದ್ರು. ನೀವು ಅಲ್ಲಿ ಹೋಗಿ ಪ್ರಿಂಟ್ನ ತಕ್ಕೊಂಡಿರ್ತೀರ. ಸೇಮ್ ಅದು ಇದು ಎರಡೂ ಒಂದೇ ಥರನೇ, ಓಕೆನಾ. ಸೊ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಂಗ್ರ್ಯಾಚುಲೇಷನ್ಸ್, ಯಾರ್ಯಾರು ಕ್ಲಿಯರ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಮತ್ತೆ ಈಗ CTET ಕಾಲ್ ಆಗಿ ಆಲ್ರೆಡಿ ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಪ್ರಿಪ್ರೇಷನ್ ಯಾರ್ಯಾರು ಮಾಡ್ತಾಯಿದ್ದೀರೋ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ಹಾಗೂ ಪ್ರಿಪ್ರೇಷನ್ಸ್ ಚೆನ್ನಾಗಿ ಮಾಡಿ. ಹಾಗೂ ಕರ್ನಾಟಕ ಟೆಟ್ ಯಾವಾಗ ಕಾಲ್ ಆಗುತ್ತೆ ಅಂತ ಕೇಳೋದಾದರೆ ತುಂಬ ಬೇಗ ಕಾಲ್ ಆಗುತ್ತೆ. ಆಲ್ಮೋಸ್ಟ್ ಮೇ ಬಿ ಮಾರ್ಚಲ್ಲಿ ಕಾಲ್ ಆಗೋ ಎಲ್ಲ ಚಾನ್ಸಸ್ಸು ಇದೆ. ಸೊ ಪ್ರಿಪ್ರೇಷನ್ಸ್ನ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ಕೋರ್ ಮಾಡೋ ಕಡೆ ಗಮನನ ಕೊಡಿ. ಯಾಕೆ ಅಂತಂದರೆ ಈ ಒಂದು ವರ್ಷ ಅಂದರೆ 2024 ತುಂಬ ಒಂದು ಹುದ್ದೆಗಳು ಕಾಲ್ ಆಗುತ್ತೆ. ಯಾವುದು ಅಂತಂದರೆ GPSTR ಆಗಿರ್ಬೋದು, HSTR ಆಗಿರ್ಬೋದು, ಮತ್ತು ಅದಲ್ಲದೇ ಕೂಡ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗಾಗಿರ್ಬೋದು, ಅತಿಥಿ ಉಪನ್ಯಾಸಕರ ಗೆಸ್ಟ್ ಫ್ಯಾಕಲ್ಟಿ ಆಗಿರ್ಬೋದು, PU ಲೆಕ್ಚರ್ಸ್ ಆಗಿರ್ಬೋದು, ತುಂಬ ಹುದ್ದೆಗಳು ಈ ಸತಿ ಕಾಲ್ ಆಗೋ ಎಲ್ಲ ಚಾನ್ಸಸ್ಗಳು ಇದೆ. ಸೊ ಯಾವುದೇ ಕಾರಣಕ್ಕೂ ಈ ಚಾನ್ಸ್ನ ಮಿಸ್ ಮಾಡ್ಕೋಬಿಡಿ. ನಿಮ್ಮ ಪ್ರಿಪ್ರೇಷನ್ಸ್ ಚೆನ್ನಾಗಾಗಲಿ. ಆಲ್ ದ ಬೆಸ್ಟ್. ಆ್ಯಂಡ್ ಯಾರ್ಯಾರು ಇದಾಗಿರ್ತಿರೋ ಕ್ವಾಲಿಫೈ ಆಗಿರ್ತಿರೋ ಅವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಕಾರ್ಟೆಟ್ ಎಕ್ಸಾಮ್ನ ಬರೆದು ಅವರು ಕ್ವಾಲಿಫೈ ಮಾಡಿ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಿರ್ತಾರೋ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು.